ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಡೇ 16 ವಿಡಿಯೋ ಆಗಿರುತ್ತೆ. ಈ ಒಂದು 25 ಡೇಸ್ PT ಜಿಮ್ ಚಾಲೆಂಜ್ ನಲ್ಲಿ ಈ ಒಂದು ವೆಯ್ಟ್ ಲಾಸ್ ಜರ್ನಿಯ ಒಂದು 16th ಡೇ ಆಗಿರುತ್ತೆ. ಸೊ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಕಿಟಕಿ ಜಾಸ್ತಿನೇ ತೆಗ್ದೆ ಇವತ್ತು. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು. ಸ್ವಲ್ಪ 1-2 ಡೇಸ್ ಇಂದ ಕ್ಲೌಡಿ ವೆದರ್ ಇತ್ತು. ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತಲ್ಲ ಅಂತ ಹೇಳಿ ಜಾಸ್ತಿನೇ ಕಿಟಕಿ ತೆಗ್ದಿದ್ದೆ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ 16th ಡೇ ಆಫ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ನನ್ನ ಒಂದು ಡಯಟ್ ಹೇಗಿತ್ತು, ಏನೆಲ್ಲ ತಿಂದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಎದ್ದ ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪ್ಲೈನ್ ವಾಟರ್ ಕುಡಿದು ಅಡಿಗೆ ಮನೆಗೆ ಬಂದು ಇಲ್ಲಿ ಹೆಸರು ಕಾಳಿತ್ತು, ಅದನ್ನ ಚೆಕ್ ಮಾಡ್ಕೊಂಡೆ ಮೊಳಕೆ ಎಷ್ಟು ಬಂದಿದೆ ಅಂತ. ಅದಾದ್ಮೇಲೆ ಹೆಸರು ಕಾಳು ಗ್ರೇವಿ ಮಾಡಿದ್ದೆ ನೈಟ್, ಅದನ್ನು ಬಿಸಿ ಮಾಡ್ಕೊಂಡು ಇಲ್ಲಿ ಆಲ್ಮಂಡ್ಸ್ ಕೂಡ ಸ್ವಲ್ಪ ಇತ್ತು ತೆಗೆದಿಟ್ಕೊಂಡೆ. ಸೊ ಹಾಗೆ ವಾಟರ್ ಮೆಲನ್ ಒಂದ್ ಸ್ವಲ್ಪ ಇತ್ತು, ಅದು ಕೂಡ ಫ್ರಿಜ್ ಇಂದ ತೆಗೆದಿಟ್ಟಿದ್ದೆ. ಹಾಗೆ ಇಲ್ಲಿ ಹೆಸರು ಕಾಳು, ಹಾಗೆ ಇಲ್ಲಿ ರೊಟ್ಟಿ ಹಿಟ್ಟು ಮಾಡಿದ್ದಂಥದ್ದು ಇತ್ತು. ಹಾಗೆ ಪಾತ್ರೆಗಳೆಲ್ಲ ಫಸ್ಟ್ ತೊಳೆದ್ಬೇಡ, ಅದಾದ್ಮೇಲೆ ಹಚ್ಕೊಳ್ಳೋಣ ಇದನ್ನ ಅಂತ ಅನ್ಕೊಂಡು, ಅಂದ್ರೆ ವಾಟರ್ ಮೆಲನ್ ಅಂತ ಅನ್ಕೊಂಡು ಫಸ್ಟ್ ಪಾತ್ರೆಗಳೆಲ್ಲ ತೊಳೆದು ಅದಾದ್ಮೇಲೆ ನಾನು ರೊಟ್ಟಿ ಕೂಡ ಇಟ್ಟೆ, ಒಂದು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಇಲ್ಲಿ ಹೆಸರು ಕಾಳು ಗ್ರೇವಿ ಇತ್ತಲ್ಲ, ಅದನ್ನು ಕೂಡ ಬಿಸಿ ಮಾಡ್ತಾ ಇದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ಈ ಒಂದು ಹೆಸರು ಕಾಳಿನ ಗ್ರೇವಿ. ಅದಾದ್ಮೇಲೆ ನಾನು ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಾಟರ್ ಮೆಲನ್ ಹೆಚ್ಚಿಟ್ಕೊಂಡಿದೀನಿ. ಸೊ ಇಲ್ಲಿ 2ನೇ ರೊಟ್ಟಿ ಕೂಡ ಹಾಕಿದ್ದೆ. ಹಾಗೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಇದೆ, ನೋಡ್ತಾ ಇರ್ಬೋದು ಗ್ರೇವಿ, ನೀವು ಮಧ್ಯಾಹ್ನಕ್ಕೆ ಆಗುತ್ತೆ. ಸೊ ಇಲ್ಲಿ ನಾನು ರೊಟ್ಟಿ, ಆಲ್ಮಂಡ್, ಸ್ವಲ್ಪ ಸ್ಪ್ರೌಟ್ಸ್, ಹೆಸರು ಕಾಳಿಂದು ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡು ತಿಂದೆ. ಅದಾದ್ಮೇಲೆ ಸ್ವಲ್ಪ ಅಂಗಡಿ ಕೆಲಸ ಇತ್ತು, ಹೋಗಿ ಬಂದು, ಅಂದ್ರೆ ಕಸ್ಟಮರ್ ಬರೋದಿದ್ರು, ಸ್ವಲ್ಪ ಐಟಮ್ಸ್ ಎಲ್ಲ ಬರೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಸ್ಕಿಪ್ಪಿಂಗ್ ಮಾಡಿದೆ. ಸೊ ಸ್ಕಿಪ್ಪಿಂಗ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ. ಸೊ ಸ್ಕಿಪ್ಪಿಂಗ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಪ್ಲೇನ್ ವಾಟರ್ ಕುಡ್ದೆ, ಮಧ್ಯ ನೀರ್ ಕುಡಿತಾ ಇದ್ದೆ. ಸ್ವಲ್ಪ ಪ್ಲೇನ್ ವಾಟರೇ ಕುಡೀರಿ ಅಂತ ಹೇಳಿದ್ರು ಸರ್. ಹಾಗಾಗಿ ಅವಾಗವಾಗ ನೀರ್ ಕುಡಿದ್ರೆ ತುಂಬಾನೇ ಒಳ್ಳೇದು. ಸೊ ಅದಾದ್ಮೇಲೆ ಮಧ್ಯಾಹ್ನ ನಾನು ಆಕ್ಚುಲಿ ಏನು ತಿನ್ಲಿಲ್ಲ, ಅಡ್ಗೆ ಮಾಡ್ಕೊಳ್ಳಿಲ್ಲ. ಜಸ್ಟ್ ನಾನು ಒಂದು ಮೂಸಂಬಿ ಮತ್ತೆ ಆಲ್ಮಂಡ್ಸ್ ತಿಂದು ಜಿಮ್ಗೆ ಹೊರಡೋಣ ಅಂತ ಅನ್ಕೊಂಡೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಾಗೆ ಇದೆ, ಬೆಳಗ್ಗೆ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಸೊ ನಾ ಏನು ಮಾಡ್ಕೊಳ್ಳಿಲ್ಲ. ಸೊ ನಾನ್ ಜಸ್ಟ್ ಈ ಒಂದು ಮೂಸಂಬಿ ಮತ್ತೆ ಆಲ್ಮಂಡ್ಸ್ ತಿಂದು ಜಿಮ್ಗೆ ಹೊರಟೆ. ಯಾಕಂದ್ರೆ 1-2 ರೊಟ್ಟಿ ತಿಂದಿದ್ನಲ್ಲ, ಸಾಕಾಗಿತ್ತು ನನ್ಗೆ, ಏನು ತಿನ್ಬೇಕು ಅನ್ಸ್ತಾ ಇರ್ಲಿಲ್ಲ. ಹಾಗಾಗಿ ಜಿಮ್ಗೆ ಹೊರಟೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಜಿಮ್ ಅಲ್ಲಿ, ಐ ಮೀನ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ, ಆಕ್ಚುಲಿ 3rd ಫ್ಲೋರ್ ಜಿಮ್ ಇರೋದು. ವೆಯ್ಟ್ ಚೆಕ್ ಮಾಡಿದೆ, ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಪ್ರೀವಿಯಸ್ ಡೇಗಿನ್ನ ಕಮ್ಮಿ ಆಗಿದ್ದೀನಿ. ಪ್ರೀವಿಯಸ್ ಡೇ ಚೆಕ್ ಮಾಡಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಅದಾದ್ಮೇಲೆ ನಾನು ಮೇಲೆ ಬಂದು ಚೆಕ್ ಇನ್ ಆದೆ ಜಿಮ್ಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ 16th ಡೇ ಇದು. ಆಕ್ಚುಲಿ 15 ಡೇ ಕ್ಲಾಸಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಮೊದಲಿಗೆ ಸಣ್ಣ ಒಂದು ವಿಡಿಯೋ ಮಾಡ್ಕೊಂಡೆ ಇಲ್ಲಿ. ಯೂಶಲಿ ವರ್ಕ್ಔಟ್ಸ್ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೆ, ಇವತ್ತು ಫಸ್ಟ್ ಟೈಮ್ ಮಾಡ್ಕೊಂಡೆ ಸುಮ್ನೆ. ಫಸ್ಟ್ ಕಾರ್ಡಿಯೋ ಎಲ್ಲ ಮಾಡೋದಿತ್ತು, ಅದಾದ್ಮೇಲೆ ವರ್ಕ್ಔಟ್ಸ್ ಬೇರೆ ಎಲ್ಲ ಮಾಡ್ಸಿದ್ರು ಸರ್. ಅದಾದ್ಮೇಲೆ ನಾನು ಮನೆಗೆ ಬಂದೆ, ಆಟೋಲ್ ಬಂದೆ. ಇಲ್ಲಿ ಫಸ್ಟ್ ಅಂಗಡಿಗೆ ಬಂದೆ, ಒಂದು ವಿಸಿಟಿಂಗ್ ಕಾರ್ಡ್ ಕೊಡೋದಿತ್ತು, ಆಟೋದವ್ರಿಗೆ ಕೇಳಿದ್ರು. ಸೊ ಅದನ್ನ ಕೊಟ್ಬಿಟ್ಟು ನಾನು ಮತ್ತೆ ಮೇಲ್ ಹೋದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂಗಡಿ ಕೀ ಇದೆ, ಅದನ್ನ ಹಾಕೊಂಡು ಮನೆಗ್ ಬಂದೆ. ಸೊ ಮನೆಗ್ ಬಂದ್ ಕೂಡ್ಲೆ ಏನೆಲ್ಲ ತಂದಿದ್ದೆ ಅದನ್ನ ಆಚೆ ಇಟ್ಟೆ. ಸ್ವಲ್ಪ ಮ್ಯಾಚ್ ಬಾಕ್ಸ್ ಬೇಕಿತ್ತು, ಹಾಗೆ ಸೊಪ್ಪುಗಳೆಲ್ಲ ಬೇಕಿತ್ತು. ಸೊ ಅದೆಲ್ಲ ಆಚೆ ಇಟ್ಟು ಇಲ್ಲಿ ಫ್ರಿಜ್ ಅಲ್ಲಿ ಸ್ವಲ್ಪ ಏನೆಲ್ಲ ಇದೆ ಅದನ್ನ ತೆಕ್ಕೊಳ್ಳೋಣ ಅಂತ ಹೇಳಿ, ಮೊದ್ಲಿಗೆ ಇಲ್ಲಿ ಸ್ವಲ್ಪ ಆಲ್ಮಂಡ್ಸ್ ಇತ್ತು ನೆನ್ಸಿರುವಂತದ್ದು. ಸೊ ಹಾಗೆ ಇಲ್ಲಿ ಸೌತೆಕಾಯಿ 1-2 ತೆಕ್ಕೊಂಡು ಆಚೆ ಇಟ್ಕೊಂಡೆ ಫಸ್ಟ್ಗೆ. ಸೊ ಅದಾದ್ಮೇಲೆ ಹೆಸರು ಕಾಳು ಸ್ಪ್ರೌಟ್ಸ್ ಇತ್ತಲ್ಲ, ಅದನ್ನು ಕೂಡ ತೆಗ್ದು ಇಟ್ಕೊಂಡೆ. ಹಾಗೆ ಇಲ್ಲಿ ವಾಟರ್ ಮೆಲನ್ ಕೂಡ ಇತ್ತು, ಅದನ್ನು ಸ್ವಲ್ಪ ತೆಗ್ದಿಟ್ಕೊಂಡು ಎಲ್ಲ ನೀಟಾಗಿ ಹೆಚ್ಕೊಂಡು ಒಂದ್ ಪ್ಲೇಟ್ಗೆ ಹಾಕೊಂಡೆ. ನೀವು ಇಲ್ಲಿ ನೋಡ್ತಿರ್ಬೋದು ವಾಟರ್ ಮೆಲನ್, ಸ್ಪ್ರೌಟ್ಸ್, ಸ್ವಲ್ಪ ಬಾದಾಮಿ, ಹಾಗೆ ಸೌತೆಕಾಯಿ, ಇದಿಷ್ಟು ನಾನು ತಿಂದೆ ಜಿಮ್ ಇಂದ ಬಂದ್ ಕೂಡ್ಲೆ. ಅದಾದ್ಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರೀವಿಯಸ್ ಡೇ ತರಾನೇ ಮಾಡ್ಕೊಂಡೆ. ನಾನು ರೊಟ್ಟಿ ಹಿಟ್ಟು ಕಲ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಈ ಒಂದು ಏನ್ ಬಾಟ್ಲ್ ನೋಡ್ತಿರಲ್ಲ, ಇದು 2 ಲೀಟರ್ಸ್ ಬಾಟಲ್. ಸೊ ಇದ್ರಲ್ಲಿ ಒಂದು 3 ಸತಿ ನಾನು ಈ ಬಾಟ್ಲ್ ಅಳ್ತೇನಲ್ಲಿ 3 ಸತಿ ನಾನು ಆ ಒಂದು ಬಿಂದಿಗೆ ಹಾಕೊಂಡು 6 ಲೀಟರ್ ಬಿಸಿ ಮಾಡಿ ಇಟ್ಕೊಂಡೆ. ಇಲ್ಲಿ ಇನ್ನ 1 ಲೀಟರ್ ಕೂಡ ಬಿಸಿ ಮಾಡಿದೀನಿ. ಆ 1 ಲೀಟರ್ ಆರೋದಕ್ಕೆ ಬಿಟ್ಟಿದೀನಿ, ಇವಾಗ ನೈಟ್ ಆಗುತ್ತೆ ಅಂತ. ಮಾರನೇ ದಿವಸಕ್ಕೆ 6 ಲೀಟರ್ಸ್ ಇರ್ಲಿ ಅಂತ ಅಡ್ಗೆಗೆಲ್ಲ ಉಪಯೋಗಿಸ್ತೇನಲ್ಲ, ಹಾಗಾಗಿ. ಸೊ ಹಾಗೆ ಇಲ್ಲಿ ರೊಟ್ಟಿ ಕೂಡ ಹಿಟ್ಟು ಕಲಿಸ್ಕೊಂಡೆ. ಜೀರಾ ಪೌಡರು, ಉಪ್ಪು, ಕೊತ್ತಂಬರಿ ಸೊಪ್ಪು, ರಾಗಿ ಹಿಟ್ಟೆಲ್ಲ ಹಾಕಿ ಒಂದು ರೊಟ್ಟಿನ ಮಾಡ್ಕೊಂಡೆ. ಆಕ್ಚುಲಿ ಕ್ಯಾಲೋರೀಸ್ ಕಮ್ಮಿ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ನಾನು ಒಂದೇ ರೊಟ್ಟಿ ತಿನ್ನೋಣ ಅಂತ ಹೇಳಿ ಮಾಡ್ಕೊಂಡಿದ್ದು.
ಬಟ್ ಆಮೇಲೆ ಹಸು ಶುರು ಆಗ್ಬಿಡ್ತು ಮಧ್ಯರಾತ್ರಿ, ಅದು ಕೂಡ ಶೇರ್ ಮಾಡಿದೀನಿ ವಿಡಿಯೋನಲ್ಲಿ, ಚೆಕ್ ಮಾಡಿ. ಸೊ ನಾನು ಒಂದು ಪ್ಲೇಟ್ ಅಲ್ಲಿ ನೈಟ್ ಒಂದ್ ರೊಟ್ಟಿ, ಸೌತೆಕಾಯಿ, ಹಾಗೆ ಸ್ವಲ್ಪ ಸ್ಪ್ರೌಟ್ಸ್, ಹಾಗೆ ಹೆಸರು ಕಾಳು ಗ್ರೇವಿ ಇದಿಷ್ಟು ಇತ್ತು ಆಯ್ತಾ. ಸೊ ನೈಟ್ಗೆ ಇದಿಷ್ಟು ತಿಂದು ನಾನು ಡಿನ್ನರ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಸೊ 2 ರೊಟ್ಟಿ ತಿನ್ಬೋದಿತ್ತು, ಬಟ್ ಕ್ಯಾಲೋರೀಸ್ ಕಮ್ಮಿ ಮಾಡೋಣ ಅಥವಾ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ನಾನು 1 ರೊಟ್ಟಿ ತಿಂದೆ. ಬಟ್ ಮಧ್ಯರಾತ್ರಿ ತುಂಬಾನೇ ಪ್ರಾಬ್ಲಮ್ ಆಗೋಯ್ತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮಧ್ಯರಾತ್ರಿ ಒಂದು 3:15 ನಲ್ಲಿ ಎದ್ದಿದ್ದೆ ನಾನು. ಎದ್ದಾಗ ಈ ರೀತಿ ವಿಡಿಯೋ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಆಕ್ಚುಲಿ ಫಸ್ಟ್ ಗೆ ನನ್ಗೆ 1 ಗಂಟೆ 15 ನಿಮಿಷಕ್ಕೆ ಎಚ್ಚರಿಕೆ ಆಯ್ತು. ಅವಾಗ ಈ ಒಂದು ಪೊಮೊಗ್ರನೇಟ್ ಸ್ವಲ್ಪ ತಿಂದೆ, ಹಾಗೆ ಆಲ್ಮಂಡ್ಸ್ ಕೂಡ ಸ್ವಲ್ಪ ತಿಂದಿದ್ದೆ. ಸೊ ಅದಾದ್ಮೇಲೆ ಮತ್ತೆ 3:15ಗೆ ಎಚ್ಚರಿಕೆ ಆಯ್ತು. ಇದೇನ್ ತಿಂದ್ರು ನನ್ಗೆ ಸಮಾಧಾನ ಆಗ್ತಿರ್ಲಿಲ್ಲ, ನಿದ್ದೆ ಬರ್ತಾ ಇರ್ಲಿಲ್ಲ ಸರಿಯಾಗಿ. ಸೊ ಅದಕ್ಕೆ ಒಂದು ರೊಟ್ಟಿನಾದ್ರು ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಅಡ್ಗೆ ಮನೆಗೆ ಹೋಗಿ ಫ್ರಿಡ್ಜ್ ಇಂದ ರೊಟ್ಟಿ ಹಿಟ್ಟನ್ನ ತೆಗ್ದಿಟ್ಕೊಂಡು, ಹಾಗೆ ಸ್ಪ್ರೌಟ್ಸ್ ಇತ್ತು ಸ್ವಲ್ಪ, ಅದನ್ನು ಕೂಡ ತೆಗ್ದಿಟ್ಕೊಂಡೆ. ಸೊ ಅದೆಲ್ಲ ತೆಗ್ದಿಟ್ಕೊಂಡು ಆಚೆ ಸ್ವಲ್ಪ ಒಂದು ರೊಟ್ಟಿ ಮಾಡ್ಕೊಂಡೆ. ಯಾಕಂದ್ರೆ ನಾನು ಕ್ಯಾಲೋರೀಸ್ ಕಮ್ಮಿ ಮಾಡ್ಬೇಕಂತ ಹೇಳಿದ್ರಲ್ಲ, ಹಾಗಾಗಿ 1 ರೊಟ್ಟಿ ತಿಂದಿದ್ದೆ. ಬಟ್ ನೈಟ್ ತುಂಬಾನೇ ಪ್ರಾಬ್ಲಮ್ ಆಯ್ತು, ನಿದ್ದೆ ಸರಿಗ್ ಬರಲ್ಲ, ಹಸುವಾಗ್ತಾ ಇತ್ತು. ಈ ಸ್ಪ್ರೌಟ್ಸ್ಗೆ ಒಂದ್ ಸ್ವಲ್ಪ ಈರುಳ್ಳಿ, ಮತ್ತೆ ಒಂದು ಸ್ವಲ್ಪ ಸಾಲ್ಟ್, ಮತ್ತೆ ಒಂದು ಚೂರು ಚಿಲ್ಲಿ ಪೌಡರ್ ಎಷ್ಟು ದಿವಸ ಯೂಸ್ ಮಾಡಿರ್ಲಿಲ್ಲ, ಇವತ್ತು ಯೂಸ್ ಮಾಡ್ತಿರೋ ಜಿಮ್ ಸೇರಿದಾಗ್ಲಿಂದ ಎಲ್ಲ ಹಾಕೊಂಡು ನಾನು 1 ರೊಟ್ಟಿ ತಿಂದ ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.